ಶಿವಮೊಗ್ಗ ಸಂಸದ ಆಗಿರುವಂತಹ ರಾಘವೇಂದ್ರ ಅವರೇ, ದಯವಿಟ್ಟು ಈ ಸ್ಟೋರಿ ನೋಡಿ. ಈ ಸಮಸ್ಯೆ ಕಾಣಿಸ್ತಿಲ್ವಾ ನಿಮಗೆ? ತೀರ್ಥಹಳ್ಳಿ ಶಾಸಕ ಆರಗ ಜ್ಞಾನೇಂದ್ರ ಅವರೇ, ನಿಮಗೂ ಕೂಡ ಈ ಜ್ವಲಂತ ಸಮಸ್ಯೆ ಕಂಡೇ ಇಲ್ವಾ? ಇದುವರೆಗೂ ಕೂಡ ಜಿಲ್ಲೆಯ ಸಂಸದರು ಶಾಸಕರು ಏನ್ ಮಾಡ್ತಾ ಇದ್ದೀರಿ? ಜೊತೆಗೆ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರೇ, ಒಂದ್ಸಾರಿ ಈ ಜನರ ಕಷ್ಟ ನೋಡಿ. ರಾಜಕಾರಣಿಗಳ ಅಸಡ್ಡೆ ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ, ಅದೆಲ್ಲದಕ್ಕೂ ಕೂಡ ಇದು ಸಾಕ್ಷಿ. ಸಾಯೋ ದಿನಗಳಲ್ಲೂ ಕೂಡ ನೆಮ್ಮದಿಯೇ ಇಲ್ಲವಾಗಿದೆ ಇಲ್ಲಿರುವಂತಹ ಜನರಿಗೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸಮೀಪದ ಕಾಡಿಗೆರೆಯ ಆ ಜನರ ಕರಾಳ ಬದುಕಿದೆ. ಪ್ರತಿದಿನದ ಕರಾಳ ಸ್ಥಿತಿ. ಅನಾರೋಗ್ಯಕ್ಕೀಡಾದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ. ಅಜ್ಜಿಯನ್ನ ಡೋಲಿಯಲ್ಲಿ ಸಾಗಿಸುವಂತಹ ದುಸ್ಥಿತಿ ಇದೆ ಇಲ್ಲಿನ ಜನರಿಗೆ. ಸಮರ್ಪಕ ರಸ್ತೆ ಇಲ್ಲದೆ ಗುಳಾಡ್ತಾ ಇದ್ದಾರೆ ಈ ಕಾಡಿಗೇರಿ ಜನ, ಗ್ರಾಮಸ್ಥರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಇಂತಹ ಪರಿಸ್ಥಿತಿ ಇದೆ. ಶಿವಮೊಗ್ಗದ ಹೊಸನಗರದ ಬಳಿ ಇರುವಂತಹ ಕಾಡಿಗೇರಿ ಅನ್ನುವಂತಹ ಗ್ರಾಮಸ್ಥರ ಕರುಣಾಜನಕ ಕಥೆ ಇದೆ. ಆರೋಗ್ಯ ಕೆಟ್ಟರೆ ಮುಗಿತಲ್ಲಿ ಕತೆ, ದೇವ್ರೆ ಗತಿ ಅನ್ನುವಂತಹ ಪರಿಸ್ಥಿತಿ ನೋಡಿ. ಡೋಲಿಯಲ್ಲಿ ಅಂದ್ರೆ ಒಂದು ಪ್ಲಾಸ್ಟಿಕ್ ಚೇರ್, ಆ ಚೇರ್ನಲ್ಲಿ ಅಜ್ಜಿನ ಕೂರಿಸ್ಕೊಂಡು 4 ಜನ ಎತ್ಕೊಂಡು ಬರ್ತಾ ಇರುವಂತಹ ದೃಶ್ಯ ಇದೆ. ಈ ರೀತಿಯಾದಂತಹ ಪರಿಸ್ಥಿತಿ ಇದೆ. ಜೊತೆಗೆ ಈ ರೀತಿಯಾಗಿ ನಡ್ಕೊಂಡು ಬರೋದಕ್ಕೂ ಕೂಡ ಅದರ ರಸ್ತೆನೇ ಇಲ್ಲ, ಅಂತಹ ದುಸ್ಥಿತಿ ಇದೆ ಈ ಗ್ರಾಮಸ್ಥರಿಗೆ. ಡೋಲಿಯನ್ನ ಮಾಡಿ ಆ ಚೇರನ್ನೇ ಅಜ್ಜಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದಂತಹ ಸಂದರ್ಭದ ದೃಶ್ಯ ಇದೆ. ಆರಗ ಜ್ಞಾನೇಂದ್ರ ಅವರಿದ್ದಾರೆ, ರಾಘವೇಂದ್ರ ಅವರಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ. ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಇದು ಇವತ್ತು ಮತ್ತು ನಿನ್ನೆಯ ಸಮಸ್ಯೆ ಮಾತ್ರ ಅಲ್ಲ, ಬಹಳ ವರ್ಷಗಳಿಂದ ಜ್ವಲಂತವಾಗಿ ಕಾಡ್ತಾ ಇರುವಂತಹ ಸಮಸ್ಯೆ ಇದು. ಸರ್ಕಾರಗಳು ಚೇಂಜ್ ಆದರೂ ಕೂಡ ಇಲ್ಲಿರುವಂತಹ ಗ್ರಾಮಸ್ಥರ, ಈ ಭಾಗದ ಜನರ ಹಣೆ ಬರಹ ಮಾತ್ರ ಚೇಂಜ್ ಆಗಿಲ್ಲ ಇದುವರೆಗೂ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ನಿಜಕ್ಕೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಘಟಾನುಘಟಿ ನಾಯಕರನ್ನ ರಾಜಕೀಯವಾಗಿ ಕೊಟ್ಟಂತಹ ಜಿಲ್ಲೆ ಅದು. ಕರ್ನಾಟಕದ ರಾಜಕೀಯವನ್ನ ರೂಲ್ ಮಾಡಿದಂತಹ ಅನೇಕ ನಾಯಕರೇ ಇದ್ದಾರೆ. ಸ್ವತಃ BSY ಅವರು ಕೂಡ ಅದೇ ಜಿಲ್ಲೆಯವರಾಗಿರುವಂಥವರು. ಈ ರೀತಿಯಾದಂತಹ ಸ್ಥಿತಿ ನಿಜಕ್ಕೂ ಕೂಡ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಂತಹ ದುಸ್ಥಿತಿಯಲ್ಲಿ ಜನ ಬದುಕ್ತಾ ಇದ್ದಾರೆ ಇಲ್ಲಿ ಇನ್ನು ಅನ್ನುವಂಥದ್ದು. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ ಇದೆ? ಯಾರು ಬಂದೇ ಇಲ್ವಾ ಇದುವರೆಗೂ? ಅರುಣ್, ಏನು ಶಿವಮೊಗ್ಗದಲ್ಲಿ ಶಾಪಗ್ರಸ್ತ ತಾಲೂಕು ಅಂದ್ರೆ ಅದೊಂದೇ ಇರೋದು, ಅದು ಹೊಸನಗರ ಮಾತ್ರ. ಯಾಕೆಂದ್ರೆ ಹೊಸನಗರ ಇದುವರೆಗೂ ಕೂಡ ಮೊದಲು ಒಂದು ರೀತಿಯಲ್ಲಿ ಹೊಸನಗರ ತಾಲೂಕು ಅಂದ್ರೆ ಸಾಕು, ಅದೊಂದು ರೀತಿಯಲ್ಲಿ ಬೆಳವಣಿಗೆ ಕಂಡಂತ ತಾಲೂಕಾಗಿತ್ತು. ಆದ್ರೆ ಈಗ ಅದೇ ವಿರುದ್ಧವಾಗಿ ಈಗ ಹೊಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನು ಇಷ್ಟು ದಿನ ಅದೊಂದು ತಾಲೂಕಾಗಿ ಅದ್ರ ಜೊತೆಗೆ ವಿಧಾನಸಭಾ ಕ್ಷೇತ್ರ ಕೂಡ ಆಗಿತ್ತು. ಆದ್ರೆ ಅಲ್ಲಿ ಏನು ರಾಜಕೀಯ ಬೆಳವಣಿಗೆಗಳು ಹಾಗೆ ರಾಜಕೀಯ ವಿಂಗಡಣೆಗಳಿಂದಾಗಿ ಅದೊಂದು ತಾಲೂಕು ಮಾತ್ರವಾಗಿ ಉಳ್ಕೊಂಡಿದೆ. ಅದ್ರ ಜೊತೆಗೆ ಅದು ವಿಧಾನಸಭಾ ಕ್ಷೇತ್ರವನ್ನ ಕಳ್ಕೊಂಡಿದೆ. ಇದಾದ ಬಳಿಕ ಅಭಿವೃದ್ಧಿ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಅದಕ್ಕಾಗಿ ಸ್ಪಷ್ಟ ಉದಾಹರಣೆ ಅಂದ್ರೆ ಇಲ್ಲಿ ಇವತ್ತು ನಡೆದಂತಹ ಡೋಲಿಯಲ್ಲಿ, ಅಂದ್ರೆ ಏನು ಹೊಸನಗರದ ತಾಲೂಕಿನ ನಗರ ಹೋಬಳಿಯಲ್ಲಿ ಇರುವಂತಹ ಏನು ಕಾಡಿಗೇರಿ ಅನ್ನೋ ಒಂದು ಊರಿದೆ, ಅಲ್ಲಿ ರಸ್ತೆ ಇಲ್ಲದೆ, ಸಮರ್ಪಕವಾದ ರಸ್ತೆ ಇಲ್ಲದೆ ಅಜ್ಜಿಯನ್ನ ಆಸ್ಪತ್ರೆಗೆ ಕರೆಸ್ಕೊಂಡು, ಅದರಲ್ಲೂ ಕೂಡ ಕಲ್ಯಾಣಮ್ಮ ಅನ್ನುವ ವ್ಯಕ್ತಿ ಅಜ್ಜಿ ಇದ್ದಾರೆ. ಅವರು 90 ವರ್ಷ ಆಯ್ತು, ಸಾಯುವ ದಿನಗಳು ಇನ್ನೇನು ಕೆಳಗಡೆ ಇದ್ದು. ಅಂತ ಸಮಯದಲ್ಲೂ ಕೂಡ ಅವರಿಗೆ ಒಂದು ರೀತಿಯಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ. ಯಾಕಂದ್ರೆ 4 ಕಿಲೋಮೀಟರ್ ದೂರ, ಅಂದ್ರೆ ಅಲ್ಲಿಂದ ನಗರಕ್ಕೆ ಹೋಬಳಿಗೆ ಕರೆಸ್ಕೊಳ್ಬೇಕಾಗುತ್ತೆ ಆಸ್ಪತ್ರೆ ಅಂದ್ರೆ. ಆ 4 ಕಿಲೋಮೀಟರ್ ದೂರವನ್ನ ನಡೆದುಕೊಂಡು ಬರಬೇಕು. ಅದರಲ್ಲೂ ಕೂಡ ಈ ರೀತಿ ಆದಾಗ ಹೊತ್ತುಕೊಂಡು, ಅಂದ್ರೆ ಡೋಲಿ ರೀತಿಯಲ್ಲಿ ಏನಾದ್ರು ಮಾಡಿಕೊಂಡು 4-5 ಜನರು ಅವರನ್ನ ಹೊತ್ಕೊಂಡು ಆಸ್ಪತ್ರೆಗೆ ಕರೆತರುವ ಪರಿಸ್ಥಿತಿ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಶಿವಮೊಗ್ಗ ಘಟಾನುಘಟಿಗಳ ಏನು ಕ್ಷೇತ್ರ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಇರುವಂತಹ ಏನು ಮೂಲ ಸೌಕರ್ಯಗಳ ಕೊರತೆ ಈ ರೀತಿ ಒಂದು ರೀತಿಯಲ್ಲಿ ರಾಜ್ಯಕ್ಕೆ ಒಂದು ರೀತಿ ಕನ್ನಡಿಯಾಗಿದೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ಅಲ್ಲಿಯ ಜನರು ಅಂದ್ರೆ ಒಂದು 50ಕ್ಕೂ ಮನೆಗಳು ಹೆಚ್ಚಿವೆ. ಆ ಮನೆಗಳಿಗೆ ರಸ್ತೆ ಸಂಪರ್ಕ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಬರ್ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಸ್ಗಳಾಗಿರ್ಬೋದು, ಯಾವ್ದು ರಸ್ತೆನೇ ಇಲ್ಲದೆ ಇದ್ರೆ ಹೇಗ್ ಬರುತ್ತೆ ಅನ್ನುವ ಪ್ರಶ್ನೆ ಕೂಡ ಅಲ್ಲಿ ಹುಡ್ತಾ ಇರೋದು. ಎಲ್ಲ ಅಭಿವೃದ್ಧಿಯನ್ನ ಮಾಡಿ ಅನ್ನೋಂತ ನಾಯಕರಿಗೂ ಕೂಡ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಿಲ್ಲ. ಅದರಲ್ಲೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಏನು ಅಲ್ಲಿಯ ರಾಜಕೀಯ ನಾಯಕರ ಧೋರಣೆ ಏನಿದೆ, ಇದರಿಂದಾಗಿ ಈ ರೀತಿಯ ಅನಾವರಣಗಳು ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ಇಲ್ಲಿರುವಂತಹ ವ್ಯಕ್ತಿಗಳು ಒಂದು ರೀತಿ ಮನ ಕಲಕುವಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಅಲ್ಲಿರುವಂತಹ ಜನರ ಪರಿಸ್ಥಿತಿ ನೋಡಿದ್ರೆ ಹೀನಾಯವಾಗಿದೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ,
ಓಕೆ ಓಕೆ ವಿನಯ್, ಹಾಗೆ ಸಂಪರ್ಕದಲ್ಲಿರಿ, ಮಾತಾಡಿಸ್ತೀನಿ ನಿಮ್ಮನ್ನೇ, ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಪಡಿತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರು ಸಂಪರ್ಕದಲ್ಲಿದ್ದಾರೆ. ರಂಜನ್ ಅಂತ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ಯಾವಾಗಿಂದ ಸರ್ ಈ ನೋಡ್ತಾ ಇದೀವಿ ಆ ದೃಶ್ಯಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ನಮಗೆ ಕರಳು ಕಿತ್ತು ಬರುತ್ತೆ. ಯಾವಾಗಿಂದ ಈ ರೀತಿ ಸಮಸ್ಯೆ ಇದೆ? ಆಮೇಲೆ ಪ್ರತಿನಿತ್ಯದ ಜೀವನ ಹೇಗ್ ಮಾಡ್ತಿದ್ದೀರಿ ನೀವು ಇಲ್ಲಿ ಅಂತ? ಸರ್ ತುಂಬಾ ಟೈಮಿಂದ ಅಂದ್ರೆ ಮಳೆಗಾಲ ಬಂದಾಗ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಓಕೆ. ಸೊ ಬೇಸಿಗೆ ಟೈಮಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಗಾಡಿಗಳು ಬರ್ತಿದ್ದು, ಬಟ್ ಗಾಡಿಗಳಿಗೆ ಸುಮಾರು ತೊಂದರೆ ಆಗ್ತಿತ್ತು. ಮಳೆಗಾಲದಲ್ಲಂತೂ ಇನ್ನೂ ತುಂಬಾ ತೊಂದರೆ ಆಗ್ತಿದೆ ಸರ್ ನಮಗೆ. ಆ ರೋಡಿಂದ ರೋಡೇ ಇಲ್ಲ ನಮ್ಗೆ. ಆ ಕಡೆ ರೋಡ್ ಇದ್ರು ಆ ಕಡೆ ಬರಕ್ ಆಗ್ತಿಲ್ಲ. ಈಗ ಒಂದ್ ಸೈಡ್ ರೋಡ್ ಇದೆ, ಟಾರ್ ರೋಡ್ ಇದೆ ಒಂದ್ ಸೈಡ್ ಬೇರೆ ಕಡೆ. ಓಕೆ. ಬಟ್ ಅಲ್ಲಿಗೆ ಹೋಗ್ಬೇಕಂದ್ರೆ ಒಂದೆರಡು ಹಳ್ಳ ದಾಟಿ, ಹಾಗೆ ಇವತ್ತು ಅಜ್ಜಿದ್ ವಿಡಿಯೋ ನೋಡ್ತಿದ್ರಲ್ಲ, ಸೊ ಆ ತರ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸರ್, ಯಾವಾಗಿಂದ ಈ ಸಮಸ್ಯೆ? ಸರ್ ತುಂಬಾ ಟೈಮ್ ಆಯ್ತು. ನಾವು ಒಂದು 10 ವರ್ಷದಿಂದನೂ ಹೇಳ್ತಾನೆ ಇದೀವಿ, ಕೇಳ್ತಾನೆ ಇದೀವಿ, ನೋಡಿ ರೋಡ್ ಮಾಡ್ಕೊಡಿ 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 ಅಂತೇಳಿ. ಓಕೆ. ಬೇರೆ ಕಡೆ ಎಲ್ಲ ಮಾಡ್ತಿದಾರೆ, ಬಟ್ ನಮ್ ಕಡೆ ಮುಖ ನೋಡ್ತಿಲ್ಲ. ಸರ್, ಯಾರು ಬರ್ತಾರೆ MLA ತಮ್ಗೆ? ಸರ್ ನಮ್ ಕಡೆ ಆರ್ಗ ಜ್ಞಾನೇಂದ್ರ ಅವ್ರು ಬರ್ತಾರೆ. ಓಕೆ. ಆ ಮನವಿ ಪತ್ರ ಏನಾದ್ರು ಸಲ್ಲಿಕೆ ಮಾಡಿದ್ರೆ ಅವ್ರಿಗೆ ಏನಾದ್ರು ಗೊತ್ತಾ ಈ ವಿಚಾರ? ಹಾ ಸರ್, ಅವರು ಮನವಿ ಪತ್ರನ ಅವ್ರಿಗೆ ಕೊಟ್ಟಿದೀವಿ. ಓಕೆ. ಅವರು ಹೇಳಿದ್ರು ಮಾಡ್ಕೊಡ್ತೀವಿ ಅಂತೇಳಿ. ಓಕೆ. ನಮ್ಮ ಸ್ವಲ್ಪ ಈ ಲೋಕಲ್ ಸಮಸ್ಯೆಯಿಂದ ಆಗಿಲ್ಲ ಅಂತ ಹೇಳ್ತಿದ್ರು. ತುಂಬಾ ತೊಂದರೆ ಆಗಿದೆ ಸರ್ ಅದರಿಂದ ನಮ್ಗೆ. ಏನ್ ಸಮಸ್ಯೆ? ರಾಜಕೀಯ ಕಾರಣದಿಂದನಾ, ಹೇಗೆ? ಹೌದು ಸರ್, ಹೌದು ಸರ್. ಓಕೆ. ಎಕ್ಸ್ಪ್ಲೇನ್ ಮಾಡ್ಬೋದಾ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ? ಯಾವ ಕಾರಣಕ್ಕಾಗಿ ರಸ್ತೆ ಮಾಡೋಕ್ ಸಾಧ್ಯ ಆಗ್ತಾ ಇಲ್ಲ ಅಂತ? ಸರ್ ಅದು ಕಾರಣ ನಂಗೆ ಅಷ್ಟೊಂದು ಕ್ಲಿಯರ್ ಗೊತ್ತಿಲ್ಲ, ಬಟ್ ನಾವು ತುಂಬಾ ಟೈಮಿಂದ ಫೋರ್ಸ್ ಮಾಡ್ತಾ ಇದೀವಿ ಅವರಿಗೆ, ಮಾಡ್ಕೊಡಿ ಮಾಡ್ಕೊಡಿ ಅಂತೇಳಿ. ಬಟ್ ಟೆಂಡರ್ ಆಗ್ತಿದೆ. ಅವರು ಕಿಮ್ಮನೆ ರತ್ನಾಕರ್ ಅಂತೇಳಿ ಸರ್ ಅವ್ರು ಮಾಡ್ಕೊಟ್ರು. ಓಕೆ. ಸ್ವಲ್ಪ ಅವರು ಹೆಲ್ಪ್ ಮಾಡಿದ್ರು, ಅಂದ್ರೆ ಇದನ್ನ ರೋಡಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಓಕೆ. ಆಮೇಲೆ ಮತ್ತೆ ಆರ್ಗ ಜ್ಞಾನೇಂದ್ರ ಸರ್ ಅವರು ಮಾಡಿದ್ರು ಸ್ವಲ್ಪ. ಓಕೆ. ಬಟ್ ಫಿನಿಶ್ ಮಾಡಿಲ್ಲ, ಇಬ್ರು ಫಿನಿಶ್ ಆಗಿಲ್ಲ ಇಬ್ರು ಕಡೆ. ಅಂದ್ರೆ ಅರ್ಧ ರೋಡ್ ಆಗಿದೆ, ಇನ್ನ ಅರ್ಧ ಕಡೆ ಈ ರೀತಿ ಪರಿಸ್ಥಿತಿ ಇದೆ. ಹೌದೌದು ಸರ್, ಈಗ ಈ ರೋಡ್ ಆಗಿದೆ ಅಲ್ಲ, ಆ ರೋಡ್ಗೆ ನೀವು ಬರೋದಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಸರ್? ಈಗ ಅಜ್ಜಿ ಎತ್ಕೊಂಡ್ ಬಂದಿರೋದು ಅದು ಟಾರ್ ರೋಡಿಗೆ ಸರ್ ನಾವು ಬೇರೆ ಜಮೀನ್ ದಾಟಿ ಬರ್ಬೇಕು ಸರ್, ಬೇರೆಯವ್ರದ್ದು. ಓಕೆ. ಅಲ್ಲಿ ನಮ್ಗೆ ಮಾಮೂಲಿ ಓಡಾಡಕ್ಕಂತೇಳಿ ಜಮೀನ್ ಅವ್ರ ಕಡೆಯವರು ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ, ಬೇರೆ ಜಮೀನವರು. ಅದು ಖಾಸಗಿ ಜಮೀನಲ್ಲಿ ಓಡಾಡ್ತಿರೋದು? ಅವ್ರ ಜಮೀನಲ್ಲಿ ನಾವು ಓಡಾಡ್ತಿದೀವಿ. ಅಂದ್ರೆ ನಮ್ಗೆ ಗಾಡಿ ಯಾವ್ದು ಬರ್ತಾ ಇಲ್ಲ, ಮನೆಗ್ ಬರಕ್ ಆಗಲ್ಲ. ಮನೆಗ್ ಬಂದ್ರೆ ರಿಟರ್ನ್ ಗಾಡಿ ಹೋಗಲ್ಲ. ಓಕೆ. ಆ ಕಡೆಯಿಂದ ಬರ್ಬೋದು, ನಾವು ಮನೆಗ್ ಬರ್ಬೋದು, ಬಟ್ ಈ ಕಡೆಯಿಂದ ರಿಟರ್ನ್ ಹೋಗಕ್ ಆಗ್ತಿಲ್ಲ ಪೇಟೆಗೆ. ಆ ರೀತಿ ಪರಿಸ್ಥಿತಿ ಆಗಿದೆ ಸರ್. ಓಕೆ 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 ಓಕೆ. ರಂಜನ್ ಅವರು ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಶಾಸಕರು ಮಾತನಾಡ್ತಾ ಇದ್ದಾರೆ ನಮ್ಮ ಜೊತೆ. ಆರ್ಗ ಜ್ಞಾನೇಂದ್ರ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇಂಥದ್ದೊಂದು ಊರಿದೆ ಕಾಡಿಗೇರಿ ಅಂತ, ಹೊಸನಗರ ಹತ್ರ. ದೃಶ್ಯ ನೋಡ್ತಾ ಇದೀವಿ. ನಿಜಕ್ಕೂ ಕೂಡ ತಮಗೇನೋ ಮನವಿ ಪತ್ರ ಸುಮಾರು ಬಾರಿ ಸಲ್ಲಿಕೆ ಮಾಡಿದ್ರಂತೆ, ತಾವು ಕೂಡ ಆಶ್ವಾಸನೆ ಕೊಟ್ಟಿದ್ರಂತೆ ರಸ್ತೆ ಮಾಡಿಸ್ತೀವಿ ಅಂತ. ಬಟ್ ಬಹಳ ಶೋಚನೀಯ ಸ್ಥಿತಿ ಆಗಿದೆ ಸರ್. ಕಾಡಿಗೆರೆ ಸ್ವಲ್ಪ ಹೌದು, ರಸ್ತೆ ನಾದು ರಸ್ತೆ ಆಗಿದೆ. ಹಾ ಸರ್. ಆ ಭಾಗದಲ್ಲಿ ತುಂಬಾ ರಸ್ತೆ ಮಾಡಿಸಿದೀನಿ ನಾನು. ಒಂದ್ ಸ್ವಲ್ಪ ರಸ್ತೆನೂ ಮಾಡಿಸಿದೀನಿ. ಒಂದು ಸೇತುವೆ ಕೂಡ ಒಂದು ಮೋರಿ ಮುರಿದೋಗಿತ್ತು, ಅದು ಕೂಡ ಆಗಿದೆ. ಅದು ಇನ್ನು ಸ್ವಲ್ಪ ರಸ್ತೆ ಆಗ್ಬೇಕಾಗಿದೆ. ಬರೋ ಈ ಮಳೆಗಾಲ ಕಳೆದ ಮೇಲೆ ಮಾಡಿಸ್ತೀವಿ. ಓಕೆ ಓಕೆ. ಅಲ್ಲ, ಈಗ ಅವರು ಯಾರೋ ಈ ಖಾಸಗಿ ಜಮೀನಲ್ಲಿ ಓಡಾಡ್ತಾ ಇದಾರೆ ಅಂತ ಸರ್, ಇಡೀ ಊರ್ ಜನ. ರಸ್ತೆನೇ ಇಲ್ಲ ಅಂತ ಹೆಂಗ್ ಸರ್ ಊರ ಜೀವನ ಮಾಡೋದಾದ್ರೆ ಹೇಗೆ ಗ್ರಾಮಸ್ಥರು ಅಂತ? ಅಲ್ಲ, ಕಾಡಿಗೆರೆ ಇದೆ ಅಲ್ಲಿ ಎಲ್ಲ ಕಡೆ ಇದೆಯಲ್ಲ. ಅಲ್ಲಲ್ಲ, ಈಗ ಅರ್ಧ ರೋಡು ಕಂಪ್ಲೀಟ್ ಆಗಿ ಮಾಡಿದಾರಂತೆ, ಇನ್ನ ಅರ್ಧ ರೋಡು, ಆ ರೋಡ್ಗೆ ಕನೆಕ್ಷನ್ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ಅಂತ ಇದ್ರೆ ಇನ್ನರ್ಧ ರೋಡನ್ನ ಜಮೀನಲ್ಲೇ ನಡ್ಕೊಂಡು ಹೋಗ್ಬೇಕಾದಂತ ಸ್ಥಿತಿ ಇದೆ ಅಂತ ಅವ್ರು ಹೇಳ್ತಿರೋದು. ಇದೆ ಅಂದ್ರೆ ಸುತ್ತಾಗುತ್ತೆ, ಬೇರೆ ಕಡೆಯಿಂದ ಅಲ್ಲಿ ಹೋಗ್ಲಿಕ್ಕೆ ಸುತ್ತಾಗಿ ಬರ್ಬೇಕು ಸರ್. ಅಲ್ಲಿ ಎಕ್ಸಾಕ್ಟ್ ಸರ್ ಒಂದ್ ನಿಮಿಷ, ಎಕ್ಸಾಕ್ಟ್ ಏನ್ ಆಗ್ತಾ ಇದೆ ಅಂತ ಅವರು ಗ್ರಾಮಸ್ಥರೊಬ್ರು ರಂಜನ್ ಅಂತ ಒಬ್ರು ಮಾತಾಡ್ತಾರೆ ಸರ್, ಪ್ಲೀಸ್ ಮಾತಾಡಿ ಸರ್. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಸರ್ ನಾನು ರಂಜನ್ ಅಂತ ಹೇಳಿ. ಎಲ್ಲಿ ಹೇಳಿ? ಇಲ್ಲಿ ಕಾಡಿಗೆರೆ ಅಂತೇಳಿ, ಬಾಳೆಕೊಪ್ಪ ರೋಡ್ ಅಲ್ಲಿ ಈ ಕಡೆ ಮುಂದೆ. ಬಾಳೆಕೊಪ್ಪ ರೋಡ್ ಇದೆಯಲ್ಲ ಸರ್, ಬಾಳೆಕೊಪ್ಪ ರೋಡಿಂದ ಮುಂದೆ ಸರ್. ಅದು ಸರ್ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ತುಂಬಾ ಟೈಮಿಂದ ಹೇಳ್ತಿದ್ವಿ.
ಏನಾಗ್ತಿದೆ ಅಂದ್ರೆ ನಂಗೆ ಆ ಕಡೆಯಿಂದ ಬರ್ಬೇಕಂದ್ರೆ ಗಾಡಿ ಬರ್ತಾ ಇಲ್ಲ ಮನೆಗೆ. ಹಾ ಯಾವ ಗಾಡಿನೂ ಬರ್ತಾ ಇಲ್ಲ. ಅಜ್ಜಿನ ನಿನ್ನೆ ತುಂಬಾ ಸೀರಿಯಸ್ ಇತ್ತು, BP ಮತ್ತೆ ಶುಗರ್ ಹೈ ಆಗಿ ಸ್ವಲ್ಪ ಸ್ಟ್ರೋಕ್ ಟೈಪ್ ಬಂತು. ಆಮೇಲೆ ಎತ್ಕೊಂಡು ಹೋಗಿ ಸೇರ್ಸಿದ್ದು. ಅಲ್ಲ, ನಾನು ಇನ್ನೊಂದು 15 ದಿವಸದಲ್ಲಿ ಬರ್ತೀನಿ ನಗರಕ್ಕೆ. ಸರ್ ಆವಾಗ ನಾನು ನೋಡ್ತೀನಿ ದಯವಿಟ್ಟು. ಆಯ್ತು ಸರ್, ಆಯ್ತು ಸರ್. ನಾನು ಆ ಭಾಗಕ್ಕೆ ಬಂದು ಬರ್ತೀನಿ ಸರ್. ಓಕೆ ಏನ್ ಮಾಡ್ಬೋದು ನೋಡಿ ಯೋಚನೆ ಮಾಡೋಣ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ಈ ಸಮಸ್ಯೆನ ಕ್ಲಿಯರ್ ಮಾಡಿ. ಯಾಕಂದ್ರೆ ಡೋಲಿಯಲ್ಲಿ ಅನಾರೋಗ್ಯ ಪೀಡಿತರನ್ನ ಹೊತ್ಕೊಂಡು ಹೋಗ್ತಾ ಇದ್ದಾರೆ, ನಿಜಕ್ಕೂ ಕೂಡ ನೋಡೋಕೆ ಆಗ್ತಿಲ್ಲ ಅದನ್ನ. ಆದಷ್ಟು ಬೇಗ ವಿಸಿಟ್ ಮಾಡಿ ಸರ್. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ರಂಜನ್ ಅವರೇ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ಪರಿಸ್ಥಿತಿ. ಕಾಡಿಗೇರಿ ಎನ್ನುವಂತಹ ಗ್ರಾಮಸ್ಥರು ಎಂತಹ ಶೋಚನೀಯಾದಂತಹ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಪ್ರತಿದಿನದ ಜೀವನ ನಡೆಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾರದ್ದೋ ಜಮೀನಲ್ಲಿ ಪಾಪ ಅವರೇ ಓಡಾಡೋದಕ್ಕೆ ಜಾಗ ಕೊಟ್ಟಿದ್ದಾರಂತೆ. ಇಡೀ ಊರಿನ ಗ್ರಾಮಸ್ಥರು ಅವರ ಜಮೀನಲ್ಲಿ ಓಡಾಡ್ತಾ ಇದ್ದಾರೆ. ಅಂದರೆ ಮಾಡಿರುವಂಥ ರಸ್ತೆಗೆ ಬರಬೇಕು ಅಂತ ಇದ್ದರೆ ಯಾವುದೋ ಜಮೀನಲ್ಲಿ ಹಾದು ಬರಬೇಕಾದಂತಹ ಪರಿಸ್ಥಿತಿ ಇದೆ. 4 ಜನ ಸೇರಿ ಅಜ್ಜಿಯನ್ನು, 90 ವರ್ಷ ಅವರಿಗೆ, 90 ವರ್ಷದ ಅಜ್ಜಿಯನ್ನು ಹಿಂಗೆ ಎತ್ಕೊಂಡು ಬಂದಿದ್ದಾರೆ.